ಸುಗ್ರೀವ ಹೆಸರಿಗೆ ತಕ್ಕಂತೆ ಅಷ್ಟೇ ಬಲಿಷ್ಠವಾಗಿರೋ ಆನೆ ಇದು. ಇದನ್ನು 2016ರಲ್ಲಿ ಮಡಿಕೇರಿ ರೇಂಜಲ್ಲಿ ಹಿಡಿತಾರೆ. ಇದನ್ನು ಹಿಡ್ದು ದುಬಾರೆ ಕ್ರಾಲಲ್ಲಿ ಪಳಗಿಸ್ತಾರೆ. ಹಿಡಿದಾಗ ಈ ಆನೆನ ಕೊಡೋದು ಶಂಕರ್ ಅವ್ರಿಗೆ. ಶಂಕರ್ ಬಂದು ಮೊದಲು ಧನಂಜಯ ಆನೆಯಲ್ಲಿ ಕಾವಡಿಯ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಈ ಆನೆ ಪಳಗ್ಸೋ ಕೆಲಸ ಒಪ್ಪಿಸ್ತಾರೆ ಅಲ್ಲಿನ ಅಧಿಕಾರಿಗಳು. ಅಲ್ಲಿ ಆನೆ ಪಳಗ್ಸೋ ಕೆಲಸ ತೊಗೊಂಡ್ಮೇಲೆ ಅವ್ರ ಅಣ್ಣ ಹರೀಶ ಕೂಡ ಈ ಆನೆ ಪಳಗ್ಸೋದ್ರಲ್ಲಿ ಸೇರ್ಕೋತಾರೆ. ಶಂಕರ ಮತ್ತು ಹರೀಶ ಇಬ್ಬರು ಅಣ್ಣ ತಮ್ಮಂದರು. ಅವರಿಬ್ಬರು ಈ ಆನೆನ ಪಳಗ್ಸೋದ್ರಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ ಅನ್ಬೋದು. ಇಂಥ ಬಲಿಷ್ಠ ಆನೆ ಪಳಗ್ಸೋದು ಈಸಿ ಅಲ್ಲ. ಅವರು ಕಷ್ಟಪಟ್ಟು ಸುಮಾರು 1 ವರ್ಷದ ಕಾಲ ಈ ಆನೆ ಹಗಲು ರಾತ್ರಿ ಅಂದೇ ಪಳಗಿಸ್ತಾರೆ. ಅದಾದ ನಂತರ ಇದನ್ನು ಕಾರ್ಯಾಚರಣೆಗಳು ಕೂಡ ಕರ್ಕೊ ಹೋಗ್ತಾರೆ. ನಮ್ಮ ಸುಗ್ರೀವಂದ ಮೊದಲನೇ ಕಾರ್ಯಾಚರಣೆ ಬಂದು ಸಕಲೇಶಪುರ ಭಾಗದಲ್ಲಿ ರೇಡಿಯೋ ಕಾಲರ್ ಹಾಕಕ್ಕೆ ಹೋಗ್ತಾರೆ. ಸುಮಾರು 4ರಿಂದ 5 ಆನೆಗಳಿಗೆ ರೇಡಿಯೋ ಕಾಲರ್ ಅಳವಡಿಸೋದ್ರಲ್ಲಿ ಯಶಸ್ವಿಯಾಗಿ ಮಾಡಿಕೊಡ್ತಾನೆ ಸುಗ್ರೀವ. ಅದಾದ ನಂತರ ಇದನ್ನು ನಮ್ಮ ಹಗ್ಗ ಕಟ್ಟಿ ಎಳೆಯೋ ಕೆಲಸಕ್ಕೆ ಕೂಡ ಯೂಸ್ ಮಾಡ್ಕೋತಾರೆ ಸುಗ್ರೀವನ್ನ. ಇದ್ರ ಮೇಜರ್ ಕಾರ್ಯಾಚರಣೆಗಳಂದರೆ ನಮ್ಮ ತಕ್ಷ ಇರ್ಬೋದು, ರಾಮನಗರಲ್ಲಿ ಹಿಡ್ದಿದ್ದು, ಹಾಗೆ ಕಂಸ ಆನೆ, ಹಾಗೆ ನಮ್ಮ ಮಾಣಿಕ್ಯ ಆನೆ, ಹಾಗೆ ನಮ್ಮ ಮಕ್ಕನ ಆನೆ ಇನ್ನೊಂದಿದೆ ಸಕಲೇಶಪುರ ಸೈಡು, ಮಾರ್ತಾಂಡ ಆನೆ, ಸಕ್ರೆಬೈಲ್ ಕ್ಯಾಂಪಲ್ಲಿರುವ ಅಶ್ವತ್ಥಾಮ ಆನೆ, ಅದೇ ಉದ್ದದ್ದಂಥದ್ದು. ಆ ಆಪ್ರೇಷನಲ್ಲಿ ಮೇನ್ ಪಾತ್ರ ವಹಿಸಿದೆ ನಮ್ಮ ಅಭಿಮನ್ಯು ಹಾಗೆ ಸುಗ್ರೀವ ಅನ್ಬೋದು. ಸುಗ್ರೀವನ ಕೈಲೇ ಫೈಟ್ ಆಡಿಸ್ತಾರೆ. ಅವತ್ತು ಲೋಡಿಂಗ್ ಕೆಲಸನೂ ಸುಗ್ರೀವನ ಕೈಲೇ ಮಾಡಿಸ್ತಾರೆ. ಹಾಗೆ ಹಗ್ಗ ಕಟ್ಟಿಳಿಯೋದು ಸುಗ್ರೀವನ ಕೈಲೇ ಮಾಡಿಸ್ತಾರೆ. ಏನಕ್ಕಂದರೆ ಫ್ಯೂಚರ್ಗೆ ಸುಗ್ರೀವ ಒಂದು ಒಳ್ಳೆ ಆನೆ ಅಂದ್ಬಿಟ್ಟು ಅದಕ್ಕೂ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂದ್ಬಿಟ್ಟು ಮಾಡಿಸ್ತಾರೆ. ಅದಾದ ನಂತರ ಕರಡಿ ಕಾರ್ಯಾಚರಣೆ ಬಂದರೆ ಸುಮಾರು ಜನ ಕೇಳ್ತಾ ಇರ್ತಾರೆ ಸುಗ್ರೀವ ಮತ್ತು ಧನಂಜಯ ತಿರುಗ್ಬಿಡ್ತು ಅಂತ. ಆದರೆ ಅವತ್ತು ಆಗಿದ್ದ ಘಟನೆ ಏನಂದರೆ ಅರ್ಜುನ ಅವಾಗ ತಾನೇ ತೀರ್ಕೊಂಡಿರ್ತಾನೆ. ಆಗ ಟೈಮಲ್ಲಿ ನಮ್ಮ ಅಧಿಕಾರಿಗಳಾಗಿರ್ಬೋದು, ಮಾವುತರಾಗಿರ್ಬೋದು ರಿಸ್ಕ್ ತೊಗೊಳ್ಳೋಕ್ಕೆ ತಯಾರಿರಲ್ಲ. ಆದ್ದರಿಂದ ಅವತ್ತು ಅದನ್ನು ತಿರುಗಿಸ್ತಾರೆ ಅಷ್ಟೇ. ಅಭಿಮನ್ಯು ಡಾಟಾ ಹಾಕಿದ ಮುಂಚೆನೇ ಫೈಟಿಂಗ್ ಮಾಡ್ತಾನೆ. ಅದಾದ ನಂತರ ಡಾಟ್ ಆದಮೇಲೆ ಪ್ರಶಾಂತನ ಕೈಲಿ ಫೈಟ್ ಮಾಡಿಸಿ ಲೋಡ್ ಕೂಡ ಮಾಡಿ ದುಬಾರೆ ಕ್ಯಾಂಪಲ್ಲಿ ಪಳಗಿಸ್ತಿದ್ದಾರೆ. ಅವತ್ತಾಗಿದ್ದು ಅಷ್ಟೇ. ಹುಲಿ ಕಾರ್ಯಾಚರಣೆಯಲ್ಲಿ ಕೂಡ ಸುಗ್ರೀವ ಸೇರಿಸ್ಕೊಂಡಿದ್ದಾನೆ. ಈಗ ಮೊನ್ನೆ ನಡೆದಂತಹ ಚಾಮರಾಜನಗರ ಹುಲಿ ಕಾರ್ಯಾಚರಣೆಯಲ್ಲಿ ಕೂಡ ಸುಗ್ರೀವ ಮೇಲೆ ಕೂತಿ ಡಾಟ್ ಮಾಡ್ತಾರೆ ಹುಲಿಗೆ. ಆಗಲೂ ಕೂಡ ಭಯ ಪಡಲ್ಲ ಸುಗ್ರೀವ. ಮೊನ್ನೆ ನಡೆದಂತಹ ಬಿಕ್ಕೋಡಲ್ಲಿ ಕಾರ್ಯಾಚರಣೆಯಲ್ಲಿ ಕೂಡ ಸುಗ್ರೀವನ ಮೇಲೇ ಕೂತಿ ಡಾಟ್ ಮಾಡ್ತಾರೆ ಕಾಡಾನೆಗೆ. ಅದನ್ನೂ ಕೂಡ ಯಶಸ್ವಿಯಾಗಿ ಸುಮಾರು 2ರಿಂದ 3 ಕಿಲೋಮೀಟ್ರು ಎಳ್ಕೊಬರ್ತಾನೆ ನಮ್ಮ ಸುಗ್ರೀವ. ಅದನ್ನ ಎಳ್ಕೊಬಂದಮೇಲೆ ಅಯ್ಯಪ್ಪ ಮತ್ತು ನಮ್ಮ ಧನಂಜಯ ಆನೆ ಲೋಡ್ ಮಾಡುತ್ತೆ. ಯಶಸ್ವಿಯಾಗಿ ಎಲ್ಲ ಕಾರ್ಯಾಚರಣೆಯಲ್ಲೂ ಮುಗಿಸ್ಕೊಡ್ತಾನೆ ಸುಗ್ರೀವ. ದಸರಾ ವಿಚಾರಕ್ಕೆ ಬಂದರೆ 2022ನೇ ಇಸ್ವಿಗೆ ದಸರಾಗೆ ಫಸ್ಟ್ ಟೈಮ್ ಬರ್ತಾರೆ ಸುಗ್ರೀವ. ಅದನ್ನೂ ಕೂಡ ಯಶಸ್ವಿಯಾಗಿ ಗಾಬರಿ ಇಲ್ದೇ ಧೈರ್ಯವಾಗಿ ಮಾಡಿಕೊಡ್ತಾನೆ ಮೊದಲನೇ ದಸರಾನೇ. 2023ರಲ್ಲಿ ನಮ್ಮ ಶಂಕರ ಅವ್ರಿಗೆ ಮಾವುತರಾಗಿ ಪೋಸ್ಟಿಂಗ್ ಆಗುತ್ತೆ. ಹಾಗೆ ಅವ್ರ ಅಣ್ಣ ಹರೀಶನ್ ಕೂಡ ಮಾವುತರಾಗಿ ಪೋಸ್ಟಿಂಗ್ ಆಗುತ್ತೆ. ಅವರು ನಮ್ಮ ಸೀನಿಯರ್ ಲೆಜೆಂಡ್ರಿ ಆನೆ ಹರ್ಷ ಏನಿದೆ ಅದಕ್ಕೆ ಮಾವುತರಾಗಿ ಹೋಗ್ತಾರೆ. ಈ ಶಂಕರ ಅವರು ಸುಗ್ರೀವಲ್ಲೇ ಉಳ್ಕೋತಾರೆ. ಹಾಗೆ 2025ನೇ ಇಸ್ವಿ ದಸರಾಗೆ ಬಂದರೆ ನಮ್ಮ ಸುಗ್ರೀವ ಮೊದಲನೇ ಸತಿ ಮರುದಂಬಾರಿ ಕೂಡ ಹೊತ್ಕೊಂಡು ಹೋಗ್ತಾನೆ ನಮ್ಮ ಬನ್ನಿ ಮಂಟಪಕ್ಕೆ ಯಶಸ್ವಿಯಾಗಿ. ಹಾಗೆ ಹೈಯೆಸ್ಟ್ ವೆಯ್ಟ್ ಬಂದಂಥ ಆನೆ ಕೂಡ ಸುಗ್ರೀವನೇ. ಫ್ಯೂಚರಲ್ಲಿ ಅಭಿಮನ್ಯು ಹಾಗೂ ಅರ್ಜುನಂಗೆ ಹೋಲಿಸ್ಬೋದು ನಮ್ಮ ಸುಗ್ರೀವಾನೆನ. ಏನಕ್ಕೆ ಅಂದರೆ ಅದೇ ಥರ ಕಾರ್ಯಾಚರಣೆಯಲ್ಲಿ ಕೂಡ ಮುನ್ನುಗ್ತಾನೆ. ದಸರಲ್ಲಿ ಕೂಡ ಅದೇ ಥರ ಭಾಗವಹಿಸ್ತಿದ್ದಾನೆ ಸುಗ್ರೀವ. ವೆಯ್ಟ್ ಇರ್ಬೋದು, ಅದರ ಗಜಗಾಂಭೀರ್ಯ ನಡಿಗೆ ಇರ್ಬೋದು, ಎಲ್ಲ ಚೆನ್ನಾಗಿದೆ ಅಂತಲೇ ಕರಿಬೋದು. ಸುಗ್ರೀವನ್ ಕೂಡ ತುಂಬ ಜನ ಫ್ಯಾನ್ಸ್ ಇರೋ ಆನೆ ಅದುವೇ. 40ಕ್ಕೂ ಹೆಚ್ಚು ಕಾರ್ಯಾಚರಣೆಗಳು ಹಾಗೂ 4 ದಸರಾ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾನೆ ಸುಗ್ರೀವ. ಹಾಗೆ ಅದೇ ರೀತಿ ಮುಂದೆ ಕಂಟಿನ್ಯೂ ಆಗಲಿ, ಯಶಸ್ವಿಯಾಗಿ ದಸರಾ ಹಾಗೂ ಕಾರ್ಯಾಚರಣೆಗಳು ಕೂಡ ಭಾಗವಹಿಸಲಿ ಸುಗ್ರೀವ. ಮೊದಲೆಲ್ಲ ಕಾರ್ಯಾಚರಣೆ ಅಂದರೆ ನಮ್ಮ ಅಭಿಮನ್ಯು, ಅರ್ಜುನ, ವಿಕ್ರಮ, ಗಜೇಂದ್ರ, ಹಾಗೆ ಕೃಷ್ಣ ಇವರೆಲ್ಲ ಒಂಥರ ಸೀನಿಯರ್ ಅನ್ಬೋದು ಕಾರ್ಯಾಚರಣೆಗಳಲ್ಲಿ. ಅದೇ ಥರ ಈಗ ಕೂಡ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ನಮ್ಮ ಸುಗ್ರೀವ, ಏಕಲವ್ಯ, ಮಹೇಂದ್ರ, ಧನಂಜಯ, ಪ್ರಶಾಂತ, ಕಂಜನ್, ಭೀಮ, ಹಾಗೆ ನಮ್ಮ ಜೂನಿಯರ್ ಅಯ್ಯಪ್ಪ ಅನ್ಬೋದು. ಎಲ್ಲ ಹೊಸ ಆನೆಗಳು ತುಂಬ ಚೆನ್ನಾಗಿ ಟ್ರೈನಿಂಗ್ ಆಗಿದ್ದಾವೆ. ಇದರಲ್ಲಿ ನಮ್ಮ ಅಭಿಮನ್ಯುಗೆ ಹೋಲ್ಸತಕ್ಕಂಥ ಆನೆಗಳಂದರೆ ನಮ್ಮ ಮಹೇಂದ್ರ ಆಗಿರ್ಬೋದು, ಸುಗ್ರೀವ ಆಗಿರ್ಬೋದು, ಏಕಲವ್ಯ ಆಗಿರ್ಬೋದು. ಸೇಮ್ ಯಾವ ರೀತಿ ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಿತ್ತೋ ಅದೇ ಥರ ಕೆಲಸ ಮಾಡ್ತವೆ. ಸುಗ್ರೀವನ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ಕೋಪ ಜಾಸ್ತಿ ಅನ್ಬೋದು. ಅಭಿಮನ್ಯು ಥರನೇ ಮಾವುತರಿಲ್ಲದೆ ಹತ್ರ ಹೋಗಿ ಮುಟ್ಟೋಕ್ಕಾಗಲ್ಲ ಆನೆನ. ಹತ್ರ ಯಾರೂ ಹೋಗೋಕ್ಕಾಗಲ್ಲ. ಮಾವುತರು ಶಂಕರ್ ಅವ್ರು ಇರಲೇಬೇಕು. ಅಷ್ಟು ಅಗ್ರೆಸಿವರ ಆನೆ. ಅಷ್ಟು ಅಗ್ರೆಸಿವ್ ಬೇಕೇ ಬೇಕು. ಏನಕ್ಕೆ ಕಾರ್ಯಾಚರಣೆಯಲ್ಲಿ ಅಷ್ಟು ಅಗ್ರೆಸಿವ್ ಆಗಿ ಕೆಲಸ ಮಾಡಬೇಕು ಅಂದರೆ ಕಾಡಾನೆಗಳ ಜೊತೆ ಆ ಥರ ಇರಬೇಕು ನಮ್ಮ ಸಾಕಾನೆಗಳು ಕೂಡ. ಹಾಗೆ ಇನ್ ಫ್ಯೂಚರ್ಗೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೂಡ ಒಳ್ಳೊಳ್ಳೆ ಕುಮ್ಕಿ ಆನೆಗಳನ್ನ ರೆಡಿ ಮಾಡ್ತಾಯಿದೆ ಕ್ಯಾಂಪ್ಗಳಲ್ಲಿ. ಮಾರ್ತಾಂಡ, ಮಕ್ನ ಆನೆ ಅದು ಕೂಡ ಕ್ಯಾಪ್ಚರಿಂಗೆಲ್ಲ ಹೋಗಿದೆ. ಹಾಗೆ ನಮ್ಮ ಭೀಷ್ಮ, ಕರಡಿ, ಹಾಗೆ ಸೀಗೆ, ಕಂಸ ಆನೆ, ಮಾಣಿಕ್ಯ ಈ ಥರ ಸುಮಾರು ಆನೆಗಳು
ಇದೆ ನಮ್ಮ ಕ್ಯಾಂಪ್ಗಳಲ್ಲಿ ಇನ್ ಫ್ಯೂಚರ್ಗೆ. ಅದನ್ನು ಕೂಡ ಮುಂದಿನ ದಿನದಲ್ಲಿ ಕಾರ್ಯಾಚರಣೆಗೆ ಯೂಸ್ ಮಾಡ್ಬೋದು. ಯಾವ ಥರ ಅಂದರೆ ಈಗ 4 ಆನೆ ನಮ್ಮ ಮೇನ್ ಆನೆಗಳೋದ್ರೆ ಇದನ್ನು ಕೂಡ ಎಕ್ಸ್ಟ್ರಾ ಸಪೋರ್ಟ್ಗೆ 5ನೇ ಆನೆಗೆ ಕಳಿಸ್ತಾರೆ, ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ. ತುಂಬ ಒಳ್ಳೊಳ್ಳೆಯ ಫ್ಯೂಚರ್ ಆನೆಗಳಿದೆ ನಮ್ಮ ಕ್ಯಾಂಪಲ್ಲಿ. ಈಗ ಮಾಸ್ತಿ ಆನೆ ಕೂಡ ಹುಲಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾ ಇದ್ದಾನೆ. 2-3 ಹುಲಿ ಕಾರ್ಯಾಚರಣೆಯಲ್ಲಿ ಕೂಡ ಯಶಸ್ವಿಯಾಗಿ ಮಾಸ್ತಿ ಭಾಗವಹಿಸಿ ಬಂದಿದೆ. ಶಂಕರ ಅವರು ಮಾವುತರಾದರೆ, ರಾಜಣ್ಣ ಅವರು ಕಾವಾಡಿಯಾಗಿ ಸುಗ್ರೀವನ್ನ ನೋಡ್ಕೋತಿದ್ದಾರೆ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.